ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ ಮ್ಯಾನೇಜ್ಮೆಂಟ್ ಅಕೌಂಟ್ ಸಬ್ಜೆಕ್ಟ್ ಅಲ್ಲಿ ಬರುವಂತಹ ಪ್ರಮುಖ 5 ಅಂಕದ ಪ್ರಶ್ನೆ ಕರೆಂಟ್ ರೇಷಿಯೋ ಮತ್ತು ಕ್ವಿಕ್ ರೇಷಿಯೋನಲ್ಲಿ ಅವರೇ ಕರೆಂಟ್ ರೇಷಿಯೋ ಕೊಟ್ಟು ಮತ್ತು ಕರೆಂಟ್ ಲಯಬಿಲಿಟಿನ ಕರೆಂಟ್ ಅಸೆಟ್ ನ ಕಂಡುಹಿಡಿಯೋದಕ್ಕೆ ಕ್ವಶನ್ ಕೊಟ್ಟಿರ್ತಾರೆ. ಸೊ ಆ ರೀತಿ ಪ್ರಾಬ್ಲಮ್ ನ ಕೇಳಿದಾಗ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ಅಂದ್ರೆ ಇದು ರೇಷಿಯೋ ಕಂಡುಹಿಡಿಯೋ ಪ್ರಾಬ್ಲಮ್ ಅಲ್ಲ, ರೇಷಿಯೋನೇ ಅವರೇ ಕೊಟ್ಟಿರ್ತಾರೆ. ನಾವು ಅದರಲ್ಲಿರುವಂತಹ ಅಸೆಟ್ಸ್ ಮತ್ತು ಲಯಬಿಲಿಟಿನ ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ಸೊ ಈಗ ಕ್ವಶನ್ ನೋಡೋಣ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ಕರೆಂಟ್ ಅಸೆಟ್ ಕರೆಂಟ್ ಲಯಬಿಲಿಟಿ. ಅವ್ರು ಕೊಟ್ಟಿರೋ ಡೀಟೇಲ್ಸ್ ವರ್ಕಿಂಗ್ ಕ್ಯಾಪಿಟಲ್ 75,000 rupees ಕೊಟ್ಟಿದ್ದಾರೆ, ಕರೆಂಟ್ ರೇಷಿಯೋ 2.5:1 ಕೊಟ್ಟಿದ್ದಾರೆ, ನೆಟ್ ಸೇಲ್ಸ್ 4,80,000 rupees ಕೊಟ್ಟಿದ್ದಾರೆ. ಸೊ ಈಗ ನಮ್ ಕಂಡು ಹಿಡಿಯೋದಕ್ಕೆ ಹೇಳಿರೋದು ಕರೆಂಟ್ ಅಸೆಟ್ ಮತ್ತು ಕರೆಂಟ್ ಲಯಬಿಲಿಟಿ. ಸೊ ಯಾವಾಗ್ಲೂ ಸ್ಟೆಪ್ಸ್ ನೆನ್ಪಿಟ್ಕೊಳ್ಳಿ. ಅವರು ಕ್ವಶನ್ ಅಲ್ಲಿ ಏನೇನ್ ಕೇಳ್ಬೋದು, ಕರೆಂಟ್ ಅಸೆಟ್ ಕೇಳ್ಬೋದು, ಕರೆಂಟ್ ಲಯಬಿಲಿಟಿ ಕೇಳ್ಬೋದು, ಒಂದೊಂದು ಟೈಮು ಸ್ಟಾಕ್ ನು ಕೂಡ ಕ್ವಿಕ್ ಅಸೆಟ್ ನ ಕೇಳ್ಬೋದು. ಕರೆಂಟ್ ಅಸೆಟ್, ಕರೆಂಟ್ ಲಯಬಿಲಿಟಿ, ಕ್ವಿಕ್ ಅಸೆಟ್. ಸೊ ಈ ಮೂರು ಕ್ವಶನ್ ಇದ್ದಾಗ ಏನ್ ಮಾಡ್ಬೇಕು, ಕರೆಂಟ್ ಅಸೆಟ್ ನ ಯಾವಾಗ್ಲೂ ಮೊದಲು ಕಂಡುಹಿಡಿಬೇಕು, ಕರೆಂಟ್ ಲಯಬಿಲಿಟಿನ ಸೆಕೆಂಡ್ ಕಂಡುಹಿಡಿಬೇಕು, ಕ್ವಿಕ್ ಅಸೆಟ್ ನ ಥರ್ಡ್ ಕಂಡುಹಿಡಿಬೇಕು. ಅವ್ರು ಯಾವುದೇ ಫಸ್ಟ್ ಕೊಡ್ಲಿ, ಒಂದೊಂದ್ಸಲ ಕ್ವಿಕ್ ಅಸೆಟ್ ಫಸ್ಟ್ ಕೇಳಿರ್ತಾರೆ, ಕರೆಂಟ್ ಲಯಬಿಲಿಟಿ ಫಸ್ಟ್ ಕೇಳ್ತಾರೆ, ಆದ್ರೆ ಹಾಗೆ ಕಂಡುಹಿಡಿಯೋದಕ್ಕೆ ಬರೋದಿಲ್ಲ. ಯಾವಾಗ್ಲೂ ಸೊಲ್ಯೂಷನ್ ನೀವು ಅಸೆಟ್ಸ್ ಲಯಬಿಲಿಟೀಸ್ ನ ಕಂಡುಹಿಡಿಯುವಾಗ ಕರೆಂಟ್ ಅಸೆಟ್ ಮೊದಲು ಕಂಡುಹಿಡಿಬೇಕು, ಕರೆಂಟ್ ಲಯಬಿಲಿಟಿ ಸೆಕೆಂಡ್ ಕಂಡುಹಿಡಿಬೇಕು, ಕ್ವಿಕ್ ಅಸೆಟ್ ನ ಥರ್ಡ್ ಕಂಡುಹಿಡಿಬೇಕು. ಸೊ ಇದಕ್ಕಾದ್ರೂ ಅದೇ ರೂಲ್ಸ್ ಅಪ್ಲೈ ಆಗುತ್ತೆ. ಫಸ್ಟ್ ಕರೆಂಟ್ ಅಸೆಟ್ ಕಂಡುಹಿಡಿಬೇಕು, ಆಮೇಲೆ ಕರೆಂಟ್ ಲಯಬಿಲಿಟಿ ಕಂಡುಹಿಡಿಬೇಕು. ಈಗ ಕರೆಂಟ್ ಅಸೆಟ್ ಕಂಡುಹಿಡಿಯೋದನ್ನ ನೋಡೋಣ. ಸೊ ಅದಕ್ಕೆ ಏನ್ ಮಾಡ್ಕೋಬೇಕಂದ್ರೆ ನಾವು ವರ್ಕಿಂಗ್ ಕ್ಯಾಪಿಟಲ್ ನ ಯೂಸ್ ತಗೋಬೇಕು. ವರ್ಕಿಂಗ್ ಕ್ಯಾಪಿಟಲ್ ಮೂಲಕ ಕರೆಂಟ್ ಅಸೆಟ್ ನ ಕಂಡುಹಿಡಿಬೇಕು. ಸೊ ಕ್ವಶನ್ ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದಾರೆ, 75,000 rupees ಕೊಟ್ಟಿದ್ದಾರೆ. ಸೊ ನಾವೇನ್ ಮಾಡ್ಕೋಬೇಕು, ಕರೆಂಟ್ ರೇಷಿಯೋ ಏನಿದೆ ಇದನ್ನ ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋಕ್ಕೆ ಕನ್ವರ್ಟ್ ಮಾಡ್ಕೋಬೇಕು. ಹೇಗೆ ಕನ್ವರ್ಟ್ ಮಾಡ್ಕೋತೀವಿ, ಇವೆರಡನ್ನ ಮೈನಸ್ ಮಾಡ್ಕೋಬೇಕು. 2.5 ನಲ್ಲಿ 1 ನ ಮೈನಸ್ ಮಾಡ್ಕೋಬೇಕು, ಅದು ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ ಆಗುತ್ತೆ. ಇದು ವರ್ಕಿಂಗ್ ಕ್ಯಾಪಿಟಲ್ ಅಮೌಂಟ್, ಇದನ್ನ ಮೈನಸ್ ಮಾಡ್ಕೊಂಡಾಗ ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ. ಸೊ ಅದನ್ನ ಮಾಡೋಣ. ಈಗ ಫಸ್ಟ್ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದಾರೆ, 75,000. ಅದನ್ನ ಕರೆಂಟ್ ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ, 2.5:1. ನಾವು ವರ್ಕಿಂಗ್ ಕ್ಯಾಪಿಟಲ್ ಅವರು ಕೊಟ್ಟಿರೋದು ವರ್ಕಿಂಗ್ ಕ್ಯಾಪಿಟಲ್, ನಾವು ಕಂಡುಹಿಡಬೇಕಾಗಿರೋದು ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ. ಸೊ ಎರಡೂನು ಮೈನಸ್ ಮಾಡ್ಕೊಂಡಾಗ ಅಂದ್ರೆ ಕರೆಂಟ್ ಅಸೆಟ್ ಮತ್ತು ಕರೆಂಟ್ ಲಯಬಿಲಿಟಿ ರೇಷಿಯೋ ಏನ್ ಕೊಟ್ಟಿದ್ದಾರೆ ಅವುಗಳನ್ನ ಮೈನಸ್ ಮಾಡ್ಕೊಂಡಾಗ 1.5 ಬರುತ್ತೆ. ಅಂದ್ರೆ 2.5:1 ನಲ್ಲಿ 2.5 ಮತ್ತು -1 ಮಾಡಿದಾಗ 1.5 ಬರುತ್ತೆ. ಸೊ ಮೈನಸ್ ಮಾಡಿ ನಾವು ಕಂಡುಹಿಡಿದಿದ್ದೀವಿ. ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ ಸಿಕ್ಕ ನಂತರ ಈಗ ಏನ್ ಮಾಡ್ಕೊಳ್ಳೋದಂದ್ರೆ 1.5 ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ ಇದ್ದಾಗ ವರ್ಕಿಂಗ್ ಕ್ಯಾಪಿಟಲ್ ಅಮೌಂಟ್ ಎಷ್ಟಿದೆ, 75,000 ಇದೆ ನೋಡಿ. 2.5 ನಲ್ಲಿ 1 ಮೈನಸ್ ಮಾಡಿದಾಗ 1.5 ಬಂತು. ಇದನ್ನ ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ ಅಂತ ಕರಿತೀವಿ. ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ, ವರ್ಕಿಂಗ್ ಕ್ಯಾಪಿಟಲ್ 75,000 ಕೊಟ್ಟಿದ್ದಾರೆ. ಸೊ ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ 1.5 ಇದ್ದಾಗ 75,000 ವರ್ಕಿಂಗ್ ಕ್ಯಾಪಿಟಲ್ ಇದೆ. ನಮಗ್ ಬೇಕಾಗಿರೋದು ಏನಂದ್ರೆ 2.5 ಕರೆಂಟ್ ಅಸೆಟ್ ಇದ್ದಾಗ ಎಷ್ಟು, 2.5 ಕರೆಂಟ್ ಅಸೆಟ್ ಇದ್ದಾಗ ಎಷ್ಟಾಗುತ್ತೆ, ಕ್ವಶನ್ ಮಾರ್ಕ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. 75,000ಗೂ 2.5ಗೂ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಡಿವೈಡೆಡ್ ಬೈ 1.5 ಮಾಡಬೇಕು. ಈ ಆನ್ಸರ್ ಬರುತ್ತೆ, ಕ್ವಶನ್ ಮಾರ್ಕ್ ಆನ್ಸರ್ ಆಗುತ್ತೆ. ಸೊ 75,000 ಫಸ್ಟ್ ತಗೊಳ್ಳೋಣ, ಇಂಟು 2.5 ತಗೊಳ್ಳೋಣ, ಡಿವೈಡೆಡ್ ಬೈ 1.5 ತಗೊಂಡಾಗ ಆನ್ಸರ್ ಬಂತು. ಅದಕ್ಕೆ ಕರೆಂಟ್ ಅಸೆಟ್ ಅಂತ ಕರೆಯೋಣ, 1,25,000. ಸೊ ಏನೇನ್ ಮಾಡಿದೆ ಸ್ಟೆಪ್ ಅಂದ್ರೆ, ಕ್ವಶನ್ ಅಲ್ಲಿ ಕೊಟ್ಟಿರುವಂತ ವರ್ಕಿಂಗ್ ಕ್ಯಾಪಿಟಲ್ ಅಮೌಂಟ್ ನ ಬರ್ಕೊಂಡೆ, ಕ್ವಶನ್ ಅಲ್ಲಿ ಕೊಟ್ಟಿರುವಂತ ಕರೆಂಟ್ ರೇಷಿಯೋನ ಬರ್ಕೊಂಡೆ. ಸೊ ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ ಹೇಗೆ ಕಂಡಿಡ್ದಂದ್ರೆ ಇದನ್ನ ನಾವು ಕರೆಂಟ್ ಅಸೆಟ್ ಅಂತ ಕರಿತೀವಿ, ಇದನ್ನ ಕರೆಂಟ್ ಲಯಬಿಲಿಟಿ ಅಂತ ಕರಿತೀವಿ. 2.5 ನಲ್ಲಿ -1 ಮಾಡ್ಕೊಂಡ್ವಿ, 1.5 ಉಳಿತು. ಸೊ 75,000ಗೆ 1.5 ನ ಕಂಪೇರ್ ಮಾಡ್ತಾ ಇದ್ದೀವಿ. ಸೊ 75,000 ಇಂಟು ಈ 2.5 ಡಿವೈಡೆಡ್ ಬೈ 1.5 ಮಾಡಿದಾಗ 1,25,000 ಕರೆಂಟ್ ಅಸೆಟ್ ಸಿಕ್ತು. ಈಗ ಕರೆಂಟ್ ಲಯಬಿಲಿಟಿ ಹೇಗೆ ಕಂಡುಹಿಡಿಯೋದು, ವರ್ಕಿಂಗ್ ಕ್ಯಾಪಿಟಲ್ ನಲ್ಲಿ ಕರೆಂಟ್ ಅಸೆಟ್ ಕಂಡುಹಿಡಿದಿದೆಯಲ್ಲ ಅದನ್ನ ಮೈನಸ್ ಮಾಡಿದ್ರೆ ಆ ಉಳಿದಿದ್ದ ಅಮೌಂಟ್ ಕರೆಂಟ್ ಲಯಬಿಲಿಟಿ ಆಗುತ್ತೆ. ಸೊ ಎಷ್ಟಿದೆ ಇದು ಅಂದ್ರೆ 1,25,000 ಕ್ವಶನ್ ಅಲ್ಲಿ ಕರೆಂಟ್ ಅಸೆಟ್ ಇದೆ, 75,000 ಏನಿದೆ ವರ್ಕಿಂಗ್ ಕ್ಯಾಪಿಟಲ್ ಇದೆ. ಕರೆಂಟ್ ಅಸೆಟ್ ನಲ್ಲಿ ನಾವು ವರ್ಕಿಂಗ್ ಕ್ಯಾಪಿಟಲ್ ನ ಮೈನಸ್ ಮಾಡ್ತಾ ಇದೀವಿ. ಉಳಿದಿರೋ 50,000 ನಾವೇನಂತ ಕರಿತೀವಿ, ಕರೆಂಟ್ ಲಯಬಿಲಿಟಿ ಅಂತ ಕರಿತೀವಿ. ಒಂದ್ ವೇಳೆ ಅವ್ರು ಏನಾದ್ರು ಕ್ವಿಕ್ ಅಸೆಟ್ ಕೇಳಿದ್ರೆ ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ಐಟಮ್ ಕೊಟ್ಟಿರ್ತಾರೆ, ಕ್ವಶನ್ ಅಲ್ಲಿ ಅವರು ಸ್ಟಾಕ್ ಕೊಟ್ಟಿರ್ತಾರೆ. ನಾವು ಕಂಡುಹಿಡಿದಿರುವಂತ ಈ ಕರೆಂಟ್ ಅಸೆಟ್ ಅಮೌಂಟ್ ಏನಿದೆ 1,25,000 ಕರೆಂಟ್ ಅಸೆಟ್ ಅಮೌಂಟ್ ಏನಿದೆ ಇದರಲ್ಲಿ ಸ್ಟಾಕ್ ನ ಮೈನಸ್ ಮಾಡಿದ್ರೆ ಕ್ವಿಕ್ ಅಸೆಟ್ ಆಗುತ್ತೆ. ಸೊ 3 ಐಟಮ್ ನೀವು ಕಂಡುಹಿಡಿದು ನೆನ್ಪಿಟ್ಕೋಬೇಕು, ಕರೆಂಟ್ ಅಸೆಟ್, ಕರೆಂಟ್ ಲಯಬಿಲಿಟಿ, ಕ್ವಿಕ್ ಅಸೆಟ್. ಅಂದ್ರೆ ಈ ಮೆಥಡ್ ಕಂಪ್ಲೀಟ್. ನಿಮಗೆ ರೇಷಿಯೋ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅವರು ರೇಷಿಯೋನೇ ಕೊಟ್ಟು ಅಸೆಟ್ ಲಯಬಿಲಿಟಿನ ಕೇಳ್ತಾರೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ಒಂದಿಗೆ ಸಿಗೋಣ.